Evacuation, flushing with dry nitrogen, nitrofit the machine with HFC 134A, R600A, R290A. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ. ಇಂದಿನ ಅಧಿವೇಶನಕ್ಕೆ ನೀವೆಲ್ಲರೂ ಉತ್ಸುಕರಾಗಿರುವಿರಿ ಎಂದು ನಾನು ಭಾವಿಸುತ್ತೇನೆ. ಈ ಮಾಡ್ಯೂಲ್ನಲ್ಲಿ ನಾವು ಇವ್ಯಾಕ್ಯುಯೇಟ್ ಮಾಡಲು, ಡ್ರೈ ನೈಟ್ರೋಜನ್ನೊಂದಿಗೆ ಫ್ಲಶ್ ಮಾಡಲು ಮತ್ತು HFC 134A, R600A, R290ನೊಂದಿಗೆ ಯಂತ್ರವನ್ನು ಮರುಹೊಂದಿಸಲು ಕಲಿಯಲಿದ್ದೇವೆ. ಈ ಅಧ್ಯಾಯದ ಕೊನೆಯಲ್ಲಿ ನೀವು ಇವುಗಳನ್ನು ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಸಿಸ್ಟಮ್ನಲ್ಲಿ ಒತ್ತಡ ಮತ್ತು ಸೋರಿಕೆ ಪರೀಕ್ಷೆಯನ್ನು ಕೈಗೊಳ್ಳಲು, ಸಿಸ್ಟಮ್ ಅನ್ನು ಇವ್ಯಾಕ್ಯುಯೇಟ್ ಮಾಡಲು, ಡ್ರೈ ನೈಟ್ರೋಜನ್ನೊಂದಿಗೆ ಫ್ಲಶ್ ಮಾಡಲು, HFC 13A, R600A, R290ನೊಂದಿಗೆ ಯಂತ್ರವನ್ನು ಮರುಹೊಂದಿಸಲು. ಈಗ ಈ ಚಟುವಟಿಕೆಯನ್ನು ಮಾಡಲು ಅಗತ್ಯವಿರುವ ಉಪಕರಣಗಳು, ವಸ್ತುಗಳು ಮತ್ತು ಸಾಧನಗಳನ್ನು ನೋಡೋಣ. ಅಗತ್ಯವಿರುವ ಉಪಕರಣಗಳು ಅಥವಾ ಪರಿಕರಗಳು: ಡಬಲ್ ಎಂಡೆಡ್ ಸ್ಪ್ಯಾನರ್ಸ್ 1 ಸೆಟ್, ಸ್ಪ್ಯಾನರ್ ಸೆಟ್ ಓಪನ್ ಎಂಡ್ ಅಂಡ್ ರಿಂಗ್ ಟೈಪ್ 19 to 31.8 mm 1 ಸೆಟ್, ಇನ್ಸುಲೇಟೆಡ್ ಕ್ರಿಂಪಿಂಗ್ ಟೂಲ್ ಅಂಡ್ ಲಗ್ಸ್ ಫಾರ್ ಕ್ರಿಂಪಿಂಗ್ 1 ಸೆಟ್, ಮಲ್ಟಿಗ್ರಿಪ್ ಪ್ಲಯರ್ ಅಂಡ್ ಜನರಲ್ ಪರ್ಪಸ್ ಪ್ಲಯರ್ 1 ಸೆಟ್, ರಾಚೆಟ್ ಸ್ಪ್ಯಾನರ್ಸ್ 6.4 to 10 mm 1 ಸೆಟ್, ಸ್ಕ್ರೂ ಡ್ರೈವರ್ ಪ್ಲಾಸ್ಟಿಕ್ ಹ್ಯಾಂಡಲ್ 6 mm to 150 mm 1 ಸೆಟ್, ಪಿಂಚಿಂಗ್ ಪ್ಲೇಯರ್ಸ್ 1, ಟ್ಯೂಬ್ ಕಟರ್ ಡಿಬರ್ಡಿಂಗ್ ಟೂಲ್ 1, ಡಿಜಿಟಲ್ ಮಲ್ಟಿಮೀಟರ್ 1, ಲೈನ್ ಟೆಸ್ಟರ್ 500 ವೋಲ್ಟ್ 1, ಟಾಂಗ್ ಟೆಸ್ಟರ್ 1, ಕೆಪಿಲರಿ ಟ್ಯೂಬ್ ಕಟರ್ 1, ಫೈರ್ ಎಕ್ಸ್ಟಿಂಗ್ವಿಷರ್ ಡ್ರೈ ಪೌಡರ್ ಟೈಪ್ 1, ನೈಟ್ರೋಜನ್ ಸಿಲಿಂಡರ್ ವಿತ್ 2-stage ರೆಗ್ಯುಲೇಟರ್ 1, ಬ್ರೇಸಿಂಗ್ ಕಿಟ್ ವಿತ್ ಆಕ್ಸಿಅಸಿಟಲೀನ್ ಸಿಲಿಂಡರ್ 1 ಸೆಟ್, ಗೇಜ್ ಮ್ಯಾನಿಫೋಲ್ಡ್ 1. ಈ ವ್ಯಾಯಾಮ ಮಾಡಲು ಅಗತ್ಯವಿರುವ ಸಲಕರಣೆಗಳು: ರೆಫ್ರಿಜರೆಂಟ್ ರಿಕವರಿ ಯೂನಿಟ್ CFC 12 ವಿತ್ ರಿಕವರಿ ಸಿಲಿಂಡರ್ 1, ವ್ಯಾಕ್ಯೂಮ್ ಪಂಪ್ ಸ್ಟೇಜ್ 2 ವಿತ್ 2 meters ಎಕ್ಸ್ಟೆಂಡೆಡ್ ಎಲೆಕ್ಟ್ರಿಕ್ ರಾಡ್ 1, ವಿಸಿಬಲ್ ಕೂಲರ್ ವಿತ್ CFC ಚಾರ್ಜ್ ಹ್ಯಾವಿಂಗ್ ಎನಿ ಮೇಜರ್ ಫಾಲ್ಟ್ಸ್ 1, ಎಲೆಕ್ಟ್ರಾನಿಕ್ ವೇಯಿಂಗ್ ಸ್ಕೇಲ್ ಅಪ್ರಾಕ್ಸಿಮೇಟ್ಲಿ 2 kilograms 1. ಅಗತ್ಯವಿರುವ ಸಾಮಗ್ರಿಗಳು: ರೆಫ್ರಿಜರೆಂಟ್ ಸಿಲಿಂಡರ್ ಹೈಡ್ರೋಕಾರ್ಬನ್ ಬ್ಲೆಂಡ್ ಇನ್ ಎ ಸೇಫ್ ಕಂಟೈನರ್ 100 ಗ್ರಾಂ, ಸೋಪ್ ಸೊಲ್ಯೂಷನ್, ಸ್ಪಾಂಜ್ 1, ಬ್ರೇಸಿಂಗ್ ಫಿಲ್ಲರ್ ರಾಡ್ಗಳು 5, ಬ್ರೇಸಿಂಗ್ ಫ್ಲಕ್ಸ್ ಅಗತ್ಯವಿರುವಂತೆ, ಥರ್ಮೋಸ್ಟಾಟ್ಗಳು 1, ಡೋರ್ ಸ್ವಿಚ್ಗಳು 1, ಲ್ಯಾಂಪ್ ಹೋಲ್ಡರ್ಗಳು ಅಗತ್ಯವಿರುವಂತೆ, ಸೀಲ್ಡ್ ಓವರ್ಲೋಡ್ ಪ್ರೊಟೆಕ್ಟರ್ 1, PTC ರಿಲೇ ಫಾರ್ ಕಂಪ್ರೆಸರ್ 1 ಸೆಟ್, HFC 134A ಗ್ಯಾಸ್ ಸಿಲಿಂಡರ್ 1, ಕೆಪಿಲರಿ ಟ್ಯೂಬ್ ರಿಕ್ವೈರ್ಡ್ ಸೈಜ್ 1 ಕಾಯಿಲ್, ಆಯಿಲ್ 1. ಡ್ರೈ ನೈಟ್ರೋಜನ್ನೊಂದಿಗೆ ರೆಫ್ರಿಜರೇಟರ್ ಸಿಸ್ಟಮ್ ಅನ್ನು ಫ್ಲಶ್ ಮಾಡುವುದು ನೈಟ್ರೋಜನ್ ನಿಯಂತ್ರಕವನ್ನು ಬಳಸಿಕೊಂಡು ಒಂದು ಸಾಲಿನ ಮೂಲಕ ಸಿಸ್ಟಮ್ನಿಂದ ಮಾಲಿನ್ಯಕಾರಕಗಳನ್ನು ಹೊರಹಾಕಲು ಮತ್ತು ಇನ್ನೊಂದರ ಮೂಲಕ ಹೊರಹಾಕಲು ಅನುವು ಮಾಡಿಕೊಡುತ್ತದೆ. ಸರಿಯಾಗಿ ಫ್ಲಶ್ ಮಾಡಲು ತಂತ್ರಜ್ಞರಿಗೆ ಇದು ನಿರ್ಣಾಯಕವಾಗಿದೆ. ಡ್ರೈ ನೈಟ್ರೋಜನ್ನೊಂದಿಗೆ ಹವಾನಿಯಂತ್ರಣ ಮತ್ತು ರೆಫ್ರಿಜರೇಟರ್ ಸಿಸ್ಟಮ್ಗಳನ್ನು ವಿಶೇಷವಾಗಿ ವಾತಾವರಣಕ್ಕೆ ಒಡ್ಡಿಕೊಂಡ ನಂತರ ಅಥವಾ ಶೀತಕ ಕಂಪ್ರೆಸರ್ ಅನ್ನು ಬದಲಿಸಿದಾಗ. ಈ ಹಂತವು ಸಿಸ್ಟಮ್ನಿಂದ ಮಸಿ, ಮಾಲಿನ್ಯಕಾರಕಗಳು ಮತ್ತು ಕೆಸರುಗಳಂತಹ ಎಲ್ಲ ಭಗ್ನಾವಶೇಷಗಳನ್ನು ತೆಗೆದುಹಾಕುವುದನ್ನು ಖಚಿತಪಡಿಸುತ್ತದೆ. ಹಳೆಯ ಕಂಪ್ರೆಸರ್ ಅನ್ನು ಬದಲಾಯಿಸಿದಾಗ ಅಥವಾ ಸಿಸ್ಟಮ್ ಅನ್ನು ವಾತಾವರಣಕ್ಕೆ ತೆರೆದಾಗ ಅದನ್ನು ನಿರ್ವಹಿಸಬೇಕು. ಮತ್ತು ಯಾಂತ್ರಿಕ ಫಿಟ್ಟಿಂಗ್ಗಳನ್ನು ಮಾರ್ಪಡಿಸುವ ಮೂಲಕ ಮತ್ತು ಅಗತ್ಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವ ಮೂಲಕ CFC R12 ಅನ್ನು HFC 134A ನೊಂದಿಗೆ ಚಾರ್ಜ್ ಮಾಡಲಾದ ಒಂದು ಅಸಮರ್ಪಕ ರೆಫ್ರಿಜರೇಟರ್ ಸಿಸ್ಟಮ್ ಅನ್ನು ಪರಿವರ್ತಿಸುವುದನ್ನು ರೆಟ್ರೋ ಫಿಟ್ಟಿಂಗ್ ಒಳಗೊಂಡಿರುತ್ತದೆ. ಈ ಮಾಡ್ಯೂಲ್ನಲ್ಲಿ ಅದನ್ನು ಸರಿಯಾಗಿ ಹೇಗೆ ಮಾಡಬೇಕೆಂದು ಕಲಿಯೋಣ. ಕಾರ್ಯ 1. ವ್ಯವಸ್ಥೆಯಲ್ಲಿ ಒತ್ತಡ ಮತ್ತು ಸೋರಿಕೆ ಪರೀಕ್ಷೆಯನ್ನು ಕೈಗೊಳ್ಳಿ. ಸಿಸ್ಟಮ್ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಒತ್ತಡ ಮತ್ತು ಸೋರಿಕೆ ಪರೀಕ್ಷೆಯನ್ನು ಒಳಗೊಂಡಿರುವ ವಿವರವಾದ ಪ್ರಕ್ರಿಯೆಯನ್ನು ಅನುಸರಿಸುವ ಅಗತ್ಯವಿದೆ. ಶುದ್ಧವಾದ ಬಟ್ಟೆಯಿಂದ ಕಂಪ್ರೆಸರ್ ಮತ್ತು ಚಾರ್ಜ್ ಲೈನ್ ಎರಡನ್ನೂ ನಿಖರವಾಗಿ ಸ್ವಚ್ಛಗೊಳಿಸಿ. ಕಂಪ್ರೆಸರ್ ಚಾರ್ಜ್ ಲೈನ್ ಅನ್ನು ಪತ್ತೆ ಮಾಡಿ ಮತ್ತು ಯಾವುದೇ ಡೆಬ್ರಿಸ್ ಅಥವಾ ಮಾಲಿನ್ಯಕಾರಕಗಳನ್ನು ತೆಗೆದುಹಾಕಲು ಇದನ್ನು ಅನುಸರಿಸಿ HFC 134A ರೆಫ್ರಿಜರೆಂಟ್ಗೆ ಹೊಂದಿಕೆಯಾಗುವ ಹೊಸ ಕಂಪ್ರೆಸರ್ ಅನ್ನು ಪರಿಚಯಿಸಲಾಗಿದೆ. ಇದು ಪ್ರವೇಶ ಬಿಂದುವನ್ನು ರಚಿಸಲು ಪಿಯರ್ಸ್ ವಾಲ್ವ್ ಅನ್ನು ಅಟ್ಯಾಚ್ ಮಾಡುವ ಅಗತ್ಯವಿದೆ.
ಸಿಸ್ಟಮ್ನ ಒತ್ತಡ, ಸ್ಥಳಾಂತರಿಸುವಿಕೆ ಮತ್ತು ಚಾರ್ಜ್ ಮಾಡುವಿಕೆಯನ್ನು ಸಕ್ರಿಯಗೊಳಿಸುತ್ತದೆ. ಮುಂದಿನ ಹಂತವು ಒತ್ತಡ ಮತ್ತು ಸೋರಿಕೆ ಪರೀಕ್ಷೆಗಳನ್ನು ನಡೆಸಲು ಡ್ರೈ ನೈಟ್ರೋಜನ್ನೊಂದಿಗೆ ಸಿಸ್ಟಮ್ ಅನ್ನು ಒತ್ತುವುದನ್ನು ಒಳಗೊಂಡಿರುತ್ತದೆ. ವಿಶೇಷವಾಗಿ ಯಂತ್ರವನ್ನು HFC 134A ನೊಂದಿಗೆ ಮರುಹೊಂದಿಸುವಾಗ ಮುಖ್ಯವಾಗಿದೆ. ಸಿಸ್ಟಮ್ನ ದಕ್ಷತೆಗೆ ಧಕ್ಕೆಯುಂಟು ಮಾಡುವ ಯಾವುದೇ ಸೋರಿಕೆಯನ್ನು ಗುರುತಿಸಲು ಇದು ಸಹಾಯ ಮಾಡುತ್ತದೆ. ಸೋಪ್ ಪರೀಕ್ಷೆಯ ಪ್ರಕ್ರಿಯೆಯ ಭಾಗವಾಗಿ ಎಲ್ಲಾ ಕೀಲುಗಳಲ್ಲಿ ಸೋಪ್ ದ್ರಾವಣವನ್ನು ಅನ್ವಯಿಸಲಾಗುತ್ತದೆ. ಇದು ಯಾವುದೇ ತಪ್ಪಿಸಿಕೊಳ್ಳುವ ಅನಿಲವನ್ನು ಗುರುತಿಸಲು ಸುಲಭವಾಗುತ್ತದೆ. ಸೋರಿಕೆ ಪರೀಕ್ಷೆಯನ್ನು ಪೂರ್ಣಗೊಳಿಸಿದ ನಂತರ ಸಿಸ್ಟಮ್ನಿಂದ ಡ್ರೈ ನೈಟ್ರೋಜನ್ ಅನ್ನು ಶುದ್ಧೀಕರಿಸಿ ಸಿಸ್ಟಮ್ನಲ್ಲಿ 2 psi ನಲ್ಲಿ ಬಿಟ್ಟುಬಿಡಿ. ಕ್ಯಾಪಿಲರಿಯ ಉದ್ದವನ್ನು ರೆಕಾರ್ಡ್ ಮಾಡಿ ಮತ್ತು ಭವಿಷ್ಯದ ಉಲ್ಲೇಖಕ್ಕಾಗಿ ಟೇಬಲ್ 1A ನಲ್ಲಿ ದಾಖಲಿಸಲಾಗಿದೆ. ಕೊಳವೆಗಳನ್ನು ಸಂಪರ್ಕಿಸುವ ಮೂಲಕ ಮತ್ತು ಹೊಸ ಕ್ಯಾಪಿಲರಿ ಟ್ಯೂಬ್ ಮತ್ತು ಹೊಸ ಆಣ್ವಿಕ ಜರಡಿ ಫಿಲ್ಟರ್ ಅನ್ನು ಸ್ಥಾಪಿಸುವ ಮೂಲಕ ಬಾಷ್ಪೀಕರಣ ಮತ್ತು ಕಂಡೆನ್ಸರ್ ಅನ್ನು ಸಂಪರ್ಕಿಸಿ. ಬಿಗಿಯಾದ ಸೀಲ್ ಅನ್ನು ಖಚಿತಪಡಿಸಿಕೊಳ್ಳಲು ಎಲ್ಲಾ ಕೀಲುಗಳನ್ನು ಸುರಕ್ಷಿತವಾಗಿ ಬ್ರೇಸ್ ಮಾಡಲಾಗಿದೆಯೇ. ಹೊಸ ಕ್ಯಾಪಿಲರಿ ಮತ್ತು ಫಿಲ್ಟರ್ ಅನ್ನು ತೆಗೆದುಹಾಕಲು ಮತ್ತು ಅಳವಡಿಸಲು ವಿಶೇಷ ಗಮನ ನೀಡಲಾಗುತ್ತದೆ. ಸಿಸ್ಟಮ್ನ ಸಮಗ್ರತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಯಾವುದೇ ಮಾಲಿನ್ಯವನ್ನು ತಡೆಗಟ್ಟಲು ಬ್ರೇಸಿಂಗ್ ಪ್ರಕ್ರಿಯೆಯಲ್ಲಿ ಡ್ರೈ ನೈಟ್ರೋಜನ್ ಅನ್ನು ಪೈಪ್ಗಳ ಮೂಲಕ ರವಾನಿಸಲಾಗುತ್ತದೆ. ವ್ಯವಸ್ಥೆಯನ್ನು ಕಲುಷಿತಗೊಳಿಸಬಹುದಾದ ಆಕ್ಸೈಡ್ಗಳ ಸಂಗ್ರಹವನ್ನು ತಡೆಗಟ್ಟಲು ಈ ಹಂತವು ನಿರ್ಣಾಯಕವಾಗಿದೆ. ಇದರ ನಂತರ ಹೊಸ ಕಂಪ್ರೆಸರ್ ಅನ್ನು ಸ್ಥಾಪಿಸಲಾಗಿದೆ, ಲೆಗ್ ಬೋಲ್ಟ್ಗಳನ್ನು ಸುರಕ್ಷಿತವಾಗಿ ಬಿಗಿಗೊಳಿಸಲಾಗಿದೆ ಎಂದು ಖಚಿತಪಡಿಸುತ್ತದೆ. ನಂತರ ಪೈಪ್ಗಳನ್ನು ಸಂಪರ್ಕಿಸಲಾಗುತ್ತದೆ ಮತ್ತು ಕಂಪ್ರೆಸರ್ ಅನ್ನು ಅತಿಯಾದ ಜ್ವಾಲೆಯೊಂದಿಗೆ ಹೆಚ್ಚು ಬಿಸಿಯಾಗುವುದನ್ನು ತಪ್ಪಿಸಲು ಕೀಲುಗಳನ್ನು ಎಚ್ಚರಿಕೆಯಿಂದ ಬ್ರೇಸ್ ಮಾಡಲಾಗುತ್ತದೆ. ಅಂತಿಮ ಹಂತಗಳಲ್ಲಿ ಟರ್ಮಿನಲ್ ಲೀಡ್ಗಳನ್ನು ಕಂಪ್ರೆಸರ್ಗೆ ಸಂಪರ್ಕಿಸುವುದು ಮತ್ತು ಟರ್ಮಿನಲ್ ಕವರ್ ಅನ್ನು ಸುರಕ್ಷಿತವಾಗಿ ಸರಿಪಡಿಸುವುದನ್ನು ಒಳಗೊಂಡಿರುತ್ತದೆ. ಇದು ಸಿಸ್ಟಮ್ ಅನ್ನು ಉತ್ತಮವಾಗಿ ನಿರ್ವಹಿಸುವುದು ಮಾತ್ರವಲ್ಲದೆ HFC 134A ನೊಂದಿಗೆ ಯಂತ್ರವನ್ನು ಮರುಹೊಂದಿಸಿದ ನಂತರ ಸಾಮರ್ಥ್ಯದ ಕಾರ್ಯಾಚರಣೆಗೆ ಹೊಂದುವಂತೆ ಮಾಡುತ್ತದೆ. ಬಾಟಲ್ ಕೂಲರ್ ಸಿಸ್ಟಮ್ ಅನ್ನು ತೆರವು ಮಾಡಿ. ಸ್ಥಳಾಂತರಿಸುವ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ಸೋಪ್ ದ್ರಾವಣಗಳೊಂದಿಗೆ ಹಿಂದೆ ಪರೀಕ್ಷಿಸಿದ ಎಲ್ಲಾ ಕೀಲುಗಳನ್ನು ಸ್ವಚ್ಛಗೊಳಿಸಲು ಅವಶ್ಯಕವಾಗಿದೆ. ಅವುಗಳು ಯಾವುದೇ ಮಾಲಿನ್ಯಕಾರಕಗಳು ಅಥವಾ ಅವಶೇಷಗಳಿಂದ ಮುಕ್ತವಾಗಿವೆ ಎಂದು ಖಚಿತಪಡಿಸಿಕೊಳ್ಳುವುದು. ಮುಂದಿನ ಹಂತವು 2 ಹಂತದ ರೋಟರಿ ನಿರ್ವಾತ ಪಂಪ್ ಅನ್ನು ಸ್ಥಾಪಿಸುವುದನ್ನು ಒಳಗೊಂಡಿರುತ್ತದೆ. ಇದನ್ನು ಸಿಸ್ಟಮ್ಗೆ ಸಂಪರ್ಕಿಸುವ ಮೂಲಕ ಮತ್ತು ಅಂತರ್ ಸಂಪರ್ಕಿಸುವ ಮ್ಯಾನಿಫೋಲ್ಡ್ ವಾಲ್ವ್ಗೆ ಲಿಂಕ್ ಮಾಡುವ. ಒಮ್ಮೆ ಸೆಟಪ್ ಪೂರ್ಣಗೊಂಡ ನಂತರ ಸಿಸ್ಟಮ್ನಲ್ಲಿ ಹಿಂದೆ ಉಳಿದಿರುವ ಡ್ರೈ ನೈಟ್ರೋಜನ್ನ 2 psi ಅನ್ನು ಶುದ್ಧೀಕರಿಸಿ ಇದರ ನಂತರ ನಿರ್ವಾತ ಪಂಪ್ ಅನ್ನು ಸಕ್ರಿಯಗೊಳಿಸಲಾಗುತ್ತದೆ. ಇದು 5 ಮೈಕ್ರಾನ್ಗಳ ನಿರ್ವಾತ ಮಟ್ಟವನ್ನು ಸಾಧಿಸುವವರೆಗೆ ಅದನ್ನು ಚಲಾಯಿಸಲು ಅನುಮತಿಸಲಾಗಿದೆ. ಅದರ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುವ ಯಾವುದೇ ಗಾಳಿ ಅಥವಾ ತೇವಾಂಶದಿಂದ ಸಿಸ್ಟಮ್ ಅನ್ನು ಸಮರ್ಪಕವಾಗಿ ಸ್ಥಳಾಂತರಿಸಲಾಗಿದೆ ಎಂದು ಖಚಿತಪಡಿಸುತ್ತದೆ. ಅಪೇಕ್ಷಿತ ನಿರ್ವಾತ ಮಟ್ಟವನ್ನು ತಲುಪಿದ ನಂತರ ಪಂಪ್ ಅನ್ನು 10 ರಿಂದ 15 ನಿಮಿಷಗಳ ಕಾಲ ತಾತ್ಕಾಲಿಕವಾಗಿ ನಿಲ್ಲಿಸಲಾಗುತ್ತದೆ. ಈ ವಿರಾಮವು ಸಿಸ್ಟಮ್ನ 5 ಮೈಕ್ರಾನ್ಗಳ ನಿರ್ವಾತ ಮಟ್ಟವನ್ನು ನಿರ್ವಹಿಸುತ್ತದೆ ಎಂಬುದನ್ನು ಖಚಿತಪಡಿಸಲು ಗೇಜ್ಗಳ ನಿಕಟ ಮೇಲ್ವಿಚಾರಣೆ ಅನುಮತಿಸುತ್ತದೆ. ಒಮ್ಮೆ ದೃಢೀಕರಿಸಿದ ನಂತರ ನಿರ್ವಾತವನ್ನು ಸುರಕ್ಷಿತವಾಗಿರಿಸಲು ಮ್ಯಾನಿಫೋಲ್ಡ್ ವಾಲ್ವ್ನ ಒಳಹರಿವು ಮತ್ತು ಔಟ್ಲೆಟ್ ವಾಲ್ವ್ಗಳನ್ನು ಮುಚ್ಚಲಾಗುತ್ತದೆ. ಪ್ರಕ್ರಿಯೆಯ ಅಂತಿಮ ಹಂತವು ನಿರ್ವಾತ ಪಂಪ್ ಅನ್ನು ಸಿಸ್ಟಮ್ಗೆ ಸಂಪರ್ಕಿಸುವ ಮೆದುಗೊಳುವೆ, ಕಿತ್ತುಹಾಕುವುದು ಮತ್ತು ತೆಗೆದುಹಾಕುವುದನ್ನು ಒಳಗೊಂಡಿರುತ್ತದೆ. ಇದು ಸ್ಥಳಾಂತರಿಸುವ ಪ್ರಕ್ರಿಯೆಯ ಮುಕ್ತಾಯವನ್ನು ಸೂಚಿಸುತ್ತದೆ. ಅದರ ನಿರ್ವಹಣೆ ಅಥವಾ ದುರಸ್ತಿಗೆ ಮುಂದಿನ ಹಂತಗಳಿಗೆ ಸಿಸ್ಟಮ್ ಅನ್ನು ಸಿದ್ಧಪಡಿಸುತ್ತದೆ. HFC ರೆಫ್ರಿಜರೆಂಟ್ನೊಂದಿಗೆ ಚಾರ್ಜ್ ಮಾಡಿ. ಚಾರ್ಜಿಂಗ್ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ಪ್ರದೇಶದಲ್ಲಿ ಚೆನ್ನಾಗಿ ಗಾಳಿ ಇದೆ ಎಂದು ಖಚಿತಪಡಿಸಿಕೊಳ್ಳುವುದು ಮುಖ್ಯ. ಸುರಕ್ಷತೆಗಾಗಿ ಮತ್ತು ಯಾವುದೇ ಸಂಭಾವ್ಯ ಹಾನಿಕಾರಕ ಅನಿಲಗಳ ಶೇಖರಣೆಯನ್ನು ತಡೆಗಟ್ಟಲು ಇದು ಅತ್ಯಗತ್ಯ. ಮುಂದೆ ಮೆದುಗೊಳುವೆ HFC 134A ಸಿಲಿಂಡರ್ನಿಂದ ಸಿಸ್ಟಮ್ಗೆ ಸಂಪರ್ಕ ಹೊಂದಿದೆ. ಮತ್ತಷ್ಟು ಮುಂದುವರಿಯಲು ಮೊದಲು ಎಲೆಕ್ಟ್ರಾನಿಕ್ ತೂಕದ ಯಂತ್ರವನ್ನು ಬಳಸಿಕೊಂಡು ಸಿಲಿಂಡರ್ನ ತೂಕವನ್ನು ಅಳೆಯಲಾಗುತ್ತದೆ ಮತ್ತು ಈ ಮಾಹಿತಿಯನ್ನು ಉಲ್ಲೇಖಕ್ಕಾಗಿ ಟೇಬಲ್ A ನಲ್ಲಿ ದಾಖಲಿಸಲಾಗಿದೆ. ಮೇದು ನಿರ್ನಾಳಗಳಿಂದ ಯಾವುದೇ ಗಾಳಿಯನ್ನು ತೊಡೆದುಹಾಕಲು ಸಣ್ಣ ಪ್ರಮಾಣದ ಶೀತಕವನ್ನು ಹೊರಹಾಕಲಾಗುತ್ತದೆ. ಸಿಸ್ಟಮ್ ಅನ್ನು ಪರಿಣಾಮಕಾರಿಯಾಗಿ ಶುದ್ಧೀಕರಿಸುತ್ತದೆ. ಈ ಹಂತವು ಚಾರ್ಜಿಂಗ್ ಪ್ರಕ್ರಿಯೆಯಲ್ಲಿ ಸಿಸ್ಟಮ್ನಲ್ಲಿ ಶೀತಕ ಮಾತ್ರ ಪ್ರವೇಶಿಸುತ್ತದೆ ಎಂದು ಖಚಿತಪಡಿಸುತ್ತದೆ. ನಿಧಾನವಾಗಿ ಮತ್ತು ಎಚ್ಚರಿಕೆಯಿಂದ HFC 134A ರೆಫ್ರಿಜರೆಂಟ್ ಅನ್ನು ಸಿಸ್ಟಮ್ಗೆ ಹರಿಯುವಂತೆ ಮಾಡಲು ಚಾರ್ಜ್ ಲೈನ್ ಪಿಯರ್ಸ್ ಆಫ್ ವಾಲ್ವ್ ಅನ್ನು ತೆರೆಯಲಾಗುತ್ತದೆ. ರೆಫ್ರಿಜರೇಟರ್ನ ಯಾವುದೇ ಹಠಾತ್ ಅಥವಾ ಅತಿಯಾದ ಬಿಡುಗಡೆಯನ್ನು ತಡೆಗಟ್ಟಲು ಕಾಳಜಿಯನ್ನು ತೆಗೆದುಕೊಳ್ಳಲಾಗುತ್ತದೆ. ಚಾರ್ಜಿಂಗ್ ಪ್ರಕ್ರಿಯೆಯಲ್ಲಿ CFC12 ರೆಫ್ರಿಜರೆಂಟ್ನೊಂದಿಗೆ ಬಳಸಿದ HFC 134A ನ ವಿಶಿಷ್ಟ ಮೊತ್ತದ ಸರಿಸುಮಾರು 95% ಅನ್ನು ಸಿಸ್ಟಮ್ಗೆ ಚಾರ್ಜ್ ಮಾಡಲಾಗುತ್ತದೆ. ಹೀರಿಕೊಳ್ಳುವ ಒತ್ತಡವನ್ನು 14 psig ಎಂದು ಗುರುತಿಸಲಾಗಿದೆ, ಆದರೆ ವಿಸರ್ಜನೆಯ ಒತ್ತಡವನ್ನು ಟೇಬಲ್ B ನಲ್ಲಿ 200 psi ಎಂದು ದಾಖಲಿಸಲಾಗಿದೆ.
ಸಿಸ್ಟಂನೊಳಗೆ ಶೀತಕದ ಸರಿಯಾದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಈ ಹಂತವು ನಿರ್ಣಾಯಕವಾಗಿದೆ. ಚಾರ್ಜಿಂಗ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ನಂತರ ಸಿಲಿಂಡರ್ನ ತೂಕವನ್ನು ಮತ್ತೊಮ್ಮೆ ಎಲೆಕ್ಟ್ರಾನಿಕ್ ತೂಕದ ಯಂತ್ರವನ್ನು ಬಳಸಿ ದಾಖಲಿಸಲಾಗುತ್ತದೆ ಮತ್ತು ಹೋಲಿಕೆಗಾಗಿ ಟೇಬಲ್ ಎನಲ್ಲಿ ದಾಖಲಿಸಲಾಗುತ್ತದೆ. ಅಂತಿಮವಾಗಿ ಚಾರ್ಜಿಂಗ್ ಕಾರ್ಯವಿಧಾನವನ್ನು ಮುಕ್ತಾಯಗೊಳಿಸಲು ಸಿಲಿಂಡರ್ ವಾಲ್ವ್ ಮತ್ತು ಪಿಯರ್ಸ್ ಆಫ್ ವಾಲ್ವ್ ಎರಡನ್ನೂ ಏಕಕಾಲದಲ್ಲಿ ಮುಚ್ಚಲಾಗುತ್ತದೆ. ಸಿಸ್ಟಮ್ ಸರಿಯಾಗಿ ಮುಚ್ಚಲ್ಪಟ್ಟಿದೆ ಮತ್ತು ಕಾರ್ಯಾಚರಣೆಗೆ ಸಿದ್ಧವಾಗಿದೆ ಎಂದು ಇದು ಖಚಿತಪಡಿಸುತ್ತದೆ. ಸೂಚನೆ: HFC 134A ಅನ್ನು ಚಾರ್ಜ್ ಮಾಡುವ ಮೊದಲು ಕೆಲಸದ ಸ್ಥಳವನ್ನು ಸ್ವಚ್ಛಗೊಳಿಸಲು ಕಾಳಜಿ ವಹಿಸಿ. ಪ್ರದೇಶವನ್ನು ಗಾಳಿ ಇರುವಂತೆ ಮಾಡಿ. HFC 134A ಅನ್ನು ಉಸಿರಾಡಬೇಡಿ, ಏಕೆಂದರೆ ಅದು ಉಸಿರುಗಟ್ಟಿಸುತ್ತದೆ. ದ್ರವ HFC 134A ರೆಫ್ರಿಜರೆಂಟ್ ಫ್ರಾಸ್ಟ್ಬೈಟ್ ಅನ್ನು ನೀಡುತ್ತದೆ. ಗ್ಲೌಸ್ಗಳು, ಕನ್ನಡಕಗಳನ್ನು ಧರಿಸಿ ಮತ್ತು ಶೀತಕದ ಸಂಪರ್ಕವನ್ನು ತಪ್ಪಿಸಲು ದೇಹವನ್ನು ಮುಚ್ಚಿ. ಮೇಲಿನ ವ್ಯಾಯಾಮವನ್ನು ಪ್ರಾರಂಭಿಸುವ ಮೊದಲು ವಾಟರ್ ಕೂಲರ್ ಮುಖ್ಯದಿಂದ ಸಂಪರ್ಕ ಕಡಿತಗೊಂಡಿದೆ ಎಂದು ಖಚಿತಪಡಿಸಿಕೊಳ್ಳಿ. ಹವಾಮಾನದ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರುವ ಹೆಚ್ಚಿನ ಜಾಗತಿಕ ತಾಪಮಾನದ ಸಾಮರ್ಥ್ಯಗಳನ್ನು ಹೊಂದಿರುವ ಹೆಚ್ಚುವರಿ HFC 134A ಅನ್ನು ಹೊರಹಾಕಬೇಡಿ. ಪ್ರಕ್ರಿಯೆ ಟ್ಯೂಬ್ ಅನ್ನು ಮುಚ್ಚಿ. ಪಿಯರ್ಸ್ ಆಫ್ ವಾಲ್ವ್ಗೆ ಜೋಡಿಸಲಾದ ರಬ್ಬರ್ ಮೆದುಗುಳುವೆ ಸಂಪರ್ಕ ಕಡಿತಗೊಳಿಸುವ ಮೂಲಕ ಪ್ರಾರಂಭಿಸಿ. ಪಿಂಚ್ ಆಫ್ ಟೂಲ್ ಅನ್ನು ಬಳಸುವ ಮೂಲಕ ಚಾರ್ಜ್ ಲೈನ್ ಅನ್ನು ಕ್ರಿಂಪ್ ಮಾಡಿ. ಅದು ಪಿಯರ್ಸ್ ಆಫ್ ವಾಲ್ವ್ಗೆ ಸಂಪರ್ಕಿಸುವ ಸ್ಥಳದಿಂದ ಸಾಕಷ್ಟು ಜಾಗವನ್ನು ಬಿಡುವುದನ್ನು ಖಾತ್ರಿಪಡಿಸಿಕೊಳ್ಳಿ. ಸಂಪೂರ್ಣ ಸೋರಿಕೆ ನಿರೋಧಕ ಸೀಲನ್ನು ಖಾತರಿಪಡಿಸಲು ಹೆಚ್ಚುವರಿ ಕ್ರಿಂಪ್ ಅನ್ನು ಇದು ಅನುಮತಿಸುತ್ತದೆ. ಪಿಯರ್ಸ್ ಆಫ್ ವಾಲ್ವ್ ಅನ್ನು ತೆಗೆದುಹಾಕಿ ಮತ್ತು ಶೀತಕ ಸೋರಿಕೆಯ ಯಾವುದೇ ಚಿಹ್ನೆಗಳಿಗಾಗಿ ಪ್ರದೇಶವನ್ನು ಎಚ್ಚರಿಕೆಯಿಂದ ಪರೀಕ್ಷಿಸಿ. ಒಮ್ಮೆ ದೃಢೀಕರಿಸಿದ ನಂತರ ಬ್ರೇಸಿಂಗ್ ಮೂಲಕ ಚುಚ್ಚಿದ ಭಾಗವನ್ನು ಸುರಕ್ಷಿತವಾಗಿ ಸೀಲ್ ಮಾಡಿ. HFC 134A ರೆಫ್ರಿಜರೆಂಟ್ಗಳೊಂದಿಗೆ ಯಂತ್ರವನ್ನು ಮರುಹೊಂದಿಸಲು ನಿರ್ದಿಷ್ಟವಾಗಿ ನಿರ್ಣಾಯಕ ಪ್ರಕ್ರಿಯೆಯ ಟ್ಯೂಬ್ ಅನ್ನು ಮುಚ್ಚಲು ಮುಂದುವರಿಯಿರಿ. ಸಾಬೂನಿನ ತಾಜಾ ದ್ರಾವಣವನ್ನು ತಯಾರಿಸಿ ಮತ್ತು ಕ್ಲೀನ್ ಬ್ರಷ್ ಅನ್ನು ಬಳಸಿ ನಿಖರವಾದ ಮತ್ತು ಅಚ್ಚುಕಟ್ಟಾದ ಸ್ಟ್ರೋಕ್ಗಳೊಂದಿಗೆ ಎಲ್ಲ ಬ್ರೇಸ್ಡ್ ಕೀಲುಗಳು ಮತ್ತು ಬಾಗುವಿಕೆಗಳಿಗೆ ಅದನ್ನು ಅನ್ವಯಿಸಿ. ಸೋಪ್ ದ್ರಾವಣವು ನೆಲೆಗೊಳ್ಳಲು ಸ್ವಲ್ಪ ಸಮಯವನ್ನು ನೀಡಿ. ಯಾವುದೇ ಗುಳ್ಳೆಗಳು ರೂಪುಗೊಳ್ಳುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಒಮ್ಮೆ ತಪಾಸಣೆ ತೃಪ್ತರಾದ ನಂತರ ಮತ್ತು ಸಿಸ್ಟಂನಲ್ಲಿ ಯಾವುದೇ ಸೋರಿಕೆಗಳಿಲ್ಲ ಎಂದು ವಿಶ್ವಾಸ ಹೊಂದಿದ್ದರೆ ಮುಂದಿನ ಹಂತಗಳಿಗೆ ಮುಂದುವರಿಯಿರಿ. ಬಾಟಲ್ ಕೂಲರ್ ಅನ್ನು ವಿದ್ಯುತ್ ಸರಬರಾಜಿಗೆ ಸಂಪರ್ಕಿಸಿ. ಥರ್ಮೋಸ್ಟಾಟ್ ಅನ್ನು ತಂಪಾದ ಸೆಟ್ಟಿಂಗ್ಗೆ ಹೊಂದಿಸಿ. ಸಾಕಷ್ಟು ಪ್ರಮಾಣದ ಆಹಾರ ಪದಾರ್ಥಗಳೊಂದಿಗೆ ಬಾಟಲ್ ಕೂಲರ್ ಅನ್ನು ಲೋಡ್ ಮಾಡಿ. ಬಾಟಲ್ ಕೂಲರ್ ಅನ್ನು ಅದರ ಸಾಮರ್ಥ್ಯ ಮತ್ತು ಸಂಗ್ರಹವಾಗಿರುವ ಆಹಾರ ಪ್ರಮಾಣವನ್ನು ಅವಲಂಬಿಸಿ 2 ರಿಂದ 4 ಗಂಟೆಗಳ ಕಾಲ ಕಾರ್ಯನಿರ್ವಹಿಸಲು ಬಿಡಿ. ಅಂತಿಮವಾಗಿ ರಿಮೋಟ್ ಸೆನ್ಸಿಂಗ್ ಬಲ್ಬ್ ಥರ್ಮೋಮೀಟರ್ ಅನ್ನು ಬಳಸಿಕೊಂಡು ಬಾಷ್ಪೀಕರಣ ಮತ್ತು ತಾಜಾ ಆಹಾರ ವಿಭಾಗದ ತಾಪಮಾನವನ್ನು ರೆಕಾರ್ಡ್ ಮಾಡಿ. ಹೆಚ್ಚುವರಿಯಾಗಿ HFC 134A ಶೀತಕದ ಬಳಕೆಯನ್ನು ಸೂಚಿಸಲು ಬಾಟಲಿಯ ಕೂಲರ್ ಅನ್ನು ಲೇಬಲ್ ಮಾಡಿ. ಭವಿಷ್ಯದ ಉಲ್ಲೇಖಕ್ಕಾಗಿ ಸ್ಪಷ್ಟವಾದ ಗುರುತಿಸುವಿಕೆಯನ್ನು ಖಾತ್ರಿಪಡಿಸಿಕೊಳ್ಳಿ. ನಾವು ಚಟುವಟಿಕೆಯ ಅಂತ್ಯಕ್ಕೆ ಬಂದಿದ್ದೇವೆ. ಈ ಮಾಡ್ಯೂಲ್ನಲ್ಲಿ ನಾವು ಕಲಿತದ್ದನ್ನು ಮರುಪರಿಶೀಲಿಸೋಣ. ನಾವು ಕೆಳಗಿನವುಗಳನ್ನು ಕಲಿತಿದ್ದೇವೆ. ಸಿಸ್ಟಮ್ನಲ್ಲಿ ಒತ್ತಡ ಮತ್ತು ಸೋರಿಕೆ ಪರೀಕ್ಷೆಯನ್ನು ಕೈಗೊಳ್ಳಲು, ಸಿಸ್ಟಮ್ ಅನ್ನು ಇವ್ಯಾಕ್ಯುವೇಟ್ ಮಾಡಲು, ಡ್ರೈ ನೈಟ್ರೋಜನ್ನೊಂದಿಗೆ ಫ್ಲಶ್ ಮಾಡುವುದು, HFC 134A, R600A, R290 ನೊಂದಿಗೆ ಯಂತ್ರವನ್ನು ಮರುಹೊಂದಿಸಲು. ಹೀಗಾಗಿ ಕೂಲರ್ ಸಿಸ್ಟಮ್ ಅನ್ನು ಸ್ಥಳಾಂತರಿಸುವ, ಫ್ಲಶ್ ಮಾಡುವ ಮತ್ತು ಮರುಹೊಂದಿಸುವ ಪ್ರಕ್ರಿಯೆಯನ್ನು ನಾವು ಕಲಿತಿದ್ದೇವೆ. ಇದರ ಬಗ್ಗೆ ನಿಮಗೆ ಸ್ಪಷ್ಟ ತಿಳುವಳಿಕೆ ಇದೆ ಎಂದು ಭಾವಿಸುತ್ತೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಧನ್ಯವಾದಗಳು.